ಪ್ಯಾಲೇಸ್ ಅಲ್ಲಿ ಮಾಡಿಸಿರೋಂಥದ್ದು, ಆರ್ಡರ್ ಕೊಟ್ಟು ಮಾಡಲಿಲ್ಲ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ಜ್ಯುವೆಲರಿ ಕಲೆಕ್ಷನ್ ಬಗ್ಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬ ದಿನದಿಂದ ಜ್ಯುವೆಲರಿ ಕಲೆಕ್ಷನ್ ತೋರಿಸೋಣ ಅಂದ್ಕೊಂಡಿದ್ದೆ. ನನ್ನ ಹತ್ರ ಏನೇನು ಜ್ಯುವೆಲರಿ ಇದೆ ಅಂತ ಹೇಳ್ಬಿಟ್ಟು, ಅಂದರೆ ಟೈಮೇ ಕೂಡ ಬಂದಿರಲಿಲ್ಲ. ಹಾಗಾಗಿ ನಾನು ಇವತ್ತು ಜ್ಯುವೆಲರಿ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ. ನನ್ನ ಹತ್ರ ಏನು ಜಾಸ್ತಿ ಒಡವೆ ಏನಿಲ್ಲ, ನನ್ನ ಹತ್ರ ಕಡಿಮೆನೇ ಇತ್ತು. ಬಟ್ ಏನೋ ಯಾರೋ ಮಾಡಿದ ಕೆಲಸದಿಂದ ನನ್ನ 6 ಲಕ್ಷದ ಒಡವೆ ಕಳ್ಕೊಂಡಿದ್ದೀನಿ. ನಿಜ, ಇದು ಯಾವುದೇ ರೀತಿ ಸುಳ್ಳಲ್ಲ. ಯಾಕೆ ಅಂತಂದರೆ ನಾನು ಪ್ರತಿಯೊಂದೂ ಸಹ ನಾನು ಹೇಳ್ತೀನಿ. 6 ಲಕ್ಷ ಒಡವೆ. ಇವಾಗ 1 ಗ್ರಾಮ್ ಎಷ್ಟು ಮುಖ್ಯ ಹೇಳಿ. ಇವಾಗ 1 ಗ್ರಾಮ್ ಬಂದ್ಬಿಟ್ಟು 9,000 ಇದೆ. 10 ಗ್ರಾಮ್ ಬಂದ್ಬಿಟ್ಟು ಅಂದರೆ ವೇಸ್ಟೇಜ್ ಎಲ್ಲ ಸೇರಿಸಿ ನಾವು ಇವಾಗ ಒಂದು 10 ಗ್ರಾಮ್ ಒಡವೆ ಮಾಡಿಸ್ಬೇಕು ಅಂತಂದ್ರೆ 1 ಲಕ್ಷ ರೂಪಾಯಿ ಬೇಕೇ ಬೇಕು. ನನ್ನ ದೊಡ್ಡ ಮಗಳಿದ್ದು ಒಡವೆನೆಲ್ಲ 6 ಲಕ್ಷ ರೂಪಾಯಿ ಒಡವೆ ಕಳೆದೇ ಹೋಯ್ತು. ಏನಿತ್ತು ಅಂತ ನಾನೆಲ್ಲ ಮುಂದೆ ಕೂಡ ತೋರಿಸ್ತೀನಿ, ಅಂದರೆ ಹೇಳ್ತೀನಿ. ನನ್ನ ಹತ್ರ ಏನು ಒಡವೆ ಇದೆ ಮತ್ತು ನಾನು ಫಸ್ಟ್ ತೊಗೊಂಡಿರೋಂಥ ಒಡವೆ ಯಾವುದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಮೊದಲದಾಗಿ ನನ್ನ ನೆಕ್ಲೆಸ್ ತೋರಿಸ್ಬಿಡ್ತೀನಿ. ನೆಕ್ಲೆಸ್ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ಯಾವ ರೀತಿ ಅಂತಂದರೆ, ಯಾರಾದರೂ ನೋಡಿದ್ರೆ ಇದು ನಾನು ನಿಜವಾದ ನೆಕ್ಲೆಸ್ಸು ಅಂತ ಅನ್ನೋದೇ ಇಲ್ಲ. ಹಾಗೆ ಇದಕ್ಕೆ ದಾರ ಹಾಕ್ಸಿದ್ದೀನಿ. ಆಮೇಲೆ ಚೈನ್ ಹಾಕಿಸ್ಬೇಕಾಯ್ತು ಚಿನ್ನೋದು, ಅಂದರೆ ಕತ್ತಿಗೆ ಬೇಡ ಅಂತ ಅಂದರು ನಮ್ಮ ಯಜಮಾನ್ರು. ದಾರನೇ ಎಲ್ಲಿ ಅಂತೇಳ್ಬಿಟ್ಟು ಅಂದರು, ಅದಕ್ಕೋಸ್ಕರ ಹಂಗೆ ಇರಿಸಿದ್ದೀನಿ. ಆಮೇಲೆ ಸ್ಟೋನ್ ನೋಡ್ತಾ ಇರ್ಬೋದು, ಮಧ್ಯದಲ್ಲಿ ಫ್ಲವರ್ ಥರ ಎಷ್ಟು ಚೆನ್ನಾಗಿದೆ, ವೈಟ್ ಕಲರ್ದು. ಹಾಗೆ ರೆಡ್ ಕಲರ್ ಇದೆಯಲ್ಲ ಕಲರು, ಅದೇ ತುಂಬ ಚೆನ್ನಾಗಿದೆ. ಹಾಗೆ ಗೆಜ್ಜೆ ಬಂದಿದೆಯಲ್ಲ, ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಅಣ್ಣನ ಮದುವೆಗೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಇದು ಎಷ್ಟು ಗ್ರಾಮ್ ಇದೆ ಅಂತಂದರೆ 37 ಗ್ರಾಮ್ ಇದೆ. ಇವಾಗ ತೊಗೋಬೇಕಾದ್ರೆ 4 ಲಕ್ಷ ರೂಪಾಯಿ ಬೇಕು. 4 ಲಕ್ಷ ರೂಪಾಯಿ ನಿಜವಾಗ್ಲೂ ಬೇಕು. ಯಾಕೆಂದರೆ ಈ ಡಿಸೈನ್ಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೊಂದು ಸ್ವಲ್ಪ ಬೆಸ್ಗೆ ಬಿಟ್ಕೊಬಿಟ್ಟಿದೆ. ಬಟ್ ಮಾಡ್ಸೋಣ ಅಂದರೆ ಬೆಸ್ಗೆ ಹಾಕ್ಸೋಣ ಅಂದ್ಕೊಂಡು ಆಗ್ತಾನೆ ಇಲ್ಲ. ತುಂಬ ಚೆನ್ನಾಗಿದೆ ಇದನ್ನ ಲಕ್ಷ್ಮೀ ಗೋಲ್ಡ್ ಪ್ಯಾಲೇಸ್ ಇದೆಯಲ್ಲ ಮಲ್ಲೇಶ್ವರಂನಲ್ಲಿ, ಅಲ್ಲಿ ತೊಗೊಂಡಿರೋದು. 916 ತುಂಬಾ ಚೆನ್ನಾಗಿದೆ. ಇವಾಗ ಪ್ರೈಸ್ಗೆ 4 ಲಕ್ಷ ರೂಪಾಯಿ ಇದು. ಈ ಓಲೆ ಬಂದ್ಬಿಟ್ಟು ನನ್ನ ಮಗಳದು ವಾಣಿದ ಹಾಫ್ ಸ್ಯಾರಿ ಫಂಕ್ಷನ್ ಇತ್ತಲ್ಲ, ಆಗ ನಾನು ತೊಗೊಂಡಿರೋವಂಥದ್ದು. ಅಂದರೆ ತುಂಬ ದೊಡ್ಡದಾಗಿ ಹೋಗಿತ್ತು ಅಂತ ಓಲೆ ಅಂದ್ಬಿಟ್ಟು ಇದು ಈ ರೀತಿ ಸಿಂಪಲ್ ಆಗಿ ತೊಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ನಾನು ಅವಾಗ ಅಂಗನವಾಡಿ ಕೆಲಸಕ್ಕೆ ಹೋಗ್ತಾ ಇದ್ದೆ. ಮತ್ತು ಮನೆಯಲ್ಲಿ ಸ್ವಲ್ಪ ಕೆಲವೊಂದು ಚಿಕ್ಕ ಒಡವೆಗಳೆಲ್ಲ ಇತ್ತು. ಅಂದರೆ ಮಕ್ಕಳಿಗೆ ಅಂತ ಇದು ಲೋಲಕ್ಕು ಅವೆಲ್ಲ ಇತ್ತಲ್ಲ, ಚಿಕ್ಕ ಮತ್ತು ಗುಂಡು ಡ್ರಾಪ್ಸ್ ಎಲ್ಲ ಇತ್ತು. ಅವೆಲ್ಲ ಹಾಕಿ ಅದ್ರ ಮೇಲೆ ಒಂದು 30,000 ರೂಪಾಯಿ ಹಾಕ್ಬಿಟ್ಟು ನಾನು ಈ ಓಲೆ ತೊಗೊಂಡಿದ್ದು. ಇವಾಗಿನ ಪ್ರೈಸ್ಗೆ ಏನಿಲ್ಲ ಅಂತಂದ್ರು 1 ಲಕ್ಷ ರೂಪಾಯಿ ಒಡವೆ. ಇದು 1 ಲಕ್ಷ ಆಗೋದಿಲ್ಲ. ಇದು ಎಷ್ಟು ಗ್ರಾಮ್ ಇದೆ ಅಂತಂದರೆ ಒಂದು 10 ಗ್ರಾಮ್ ಇದೆ. 10 ಗ್ರಾಮ್ ಇದೆ. 1 ಲಕ್ಷ ನೇರೇ ಆಗುತ್ತೆ ಇದು. ನೋಡ್ಬೋದು. ನನ್ನ ಹತ್ರ ಏನು ಜಾಸ್ತಿ ಓಲೆ ಏನಿಲ್ಲ. ಇದು ನೋಡಿ, ತೋರಿಸ್ತೀನಿ ನೋಡಿ. ಇದು ಬಂದ್ಬಿಟ್ಟು 11 ಗ್ರಾಮ್ ಇದೆ ಓಲೆ. ಇದು ನಾನು ತಗೊಂಡಿರೋಂತಹ ಮೊದಲೇ ಒಡವೆ. ಅಂದರೆ ನಾನು ಅವಾಗ ಖರ್ಚಿಗೆ ಮದುವೆ ಆದ ಹೊಸರಲ್ಲಿ ನನಗೆ ಖರ್ಚಿಗೆಲ್ಲ ಕಾಸೆಲ್ಲ ಕೊಡ್ತಾಯಿದ್ರು. ನಾನು ಅದನ್ನೆಲ್ಲ, ಅಂದರೆ ಚಿಕ್ಕ ವಯಸ್ಸಿಂದ ನಾನು ಯಾವುದೇ ದುಡ್ಡಾಗಲಿ ನಾನು ಕಳೀತಾ ಇರಲಿಲ್ಲ, ಸೇವ್ ಮಾಡಿ ಇಟ್ಕೊತಾ ಇದ್ದೆ. ನನ್ನ ಹತ್ರ ಗುಂಡು ಹ್ಯಾಂಗಿಸ್ ಇತ್ತು, ವೈಟ್ ಕಲರ್. ಅವಾಗೆಲ್ಲ ಅದೇ ಟ್ರೆಂಡ್ ಇತ್ತು, ಗುಂಡು ಹ್ಯಾಂಗಿಸು. ಆ ನಂತರ ನನಗೆ ಅದು ಬೇಡವಾಗಿತ್ತು. ಕಿವಿಯೆಲ್ಲ ಫುಲ್ಲು ಜಗ್ಗೋಗಿತ್ತು. ನಾನೇನು ಮಾಡಿದೆ, ಬೇರೆ ತಗೊಳ್ಳೋಣ ಅಂದ್ಬಿಟ್ಟು ನಾನು ದುಡ್ಡು ಕೂಡಿತ್ತಿದ್ದೆ. ಆ ನಂತರ ನನ್ನ 2ನೇ ಮಕ್ಕಳಿಗೆ ಪೂಜನ್ಗೆ ನಾನು ಪ್ರೆಗ್ನೆಂಟ್ ಆಗಿದೆ. ಅಂದರೆ ಫಸ್ಟ್ನೇದು ಒಂದು ಮಗು ನನಗೆ ಅಬಾರ್ಷನ್ ಆಗೋಯ್ತು, ಗಂಡು ಮಗು. ಆಮೇಲೆ ಪೂಜಾ 3ನೇವಳು. ಆನಂತರ ಪ್ರೆಗ್ನೆಂಟ್ ತುಂಬ ಸ್ಟಮಕ್ ಪೇನ್ ಬಂದ್ಬಿಡ್ತು. ಸ್ಟಮಕ್ ನನಗೆ ಹೊಟ್ಟೆನೋ ಬಂತು ಪ್ರೆಗ್ನೆಂಟಲ್ಲಿ. ಆನಂತರ ಏನು ಮಾಡಿದೆ, ನನ್ನ ಮನೆಯಲ್ಲಿ ಕೆಲವೊಂದು 30,000 ರೂಪಾಯಿ ಇಟ್ಟಿದ್ದೆ ಅವಾಗ ನಾನು ಓಲೆ ತಗೊಳ್ಳೋಣ ಅಂದ್ಬಿಟ್ಟು. ಆನಂತರ ಹೊಟ್ಟೆನೋ ಬಂತಲ್ಲ ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಹಂಗೆ ಅಮ್ಮನ ಮನೆಗೆ ಕೊಟ್ಟೋದೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಸತ್ಯನಾರಾಯಣ ಪೂಜೆ ಮಾಡ್ತಾಯಿದ್ರು. ನಮ್ಮ ಹಸ್ಬೆಂಡ್ ಬಂದರು, ಈ ಥರ ಓಲೆ ತೊಗೋಬೇಕು, ಅಣ್ಣನ ಮದುವೆ ಫಿಕ್ಸ್ ಆಗಿದೆ, ನನಗೆ ಓಲೆ ಬೇಕು, ಇದು ಬೇಡ, ಅಮೌಂಟ್ ಇಟ್ಟಿದ್ದೀನಿ, ತೊಗೊಂಡು ಬನ್ನಿ, ಓಲೆ ತೊಗೊಬೇಕು ಅಂದೆ. ಆಮೇಲೆ ಬೀರು ಕೀನ ನಾನೇ ಹಾಕ್ಕೊಂಡು ಬಂದಿದ್ದೆ ನಾನು. ಆವಾಗ ಏನು ಮಾಡಿದೆ, ನಮ್ಮ ಯಜಮಾನ್ರಿಗೆ ಬೀರುದು ಬೀಗ ಕೊಟ್ಟು ಕಳಿಸ್ದೆ ನಾನು. ನಮ್ಮ ಯಜಮಾನ್ರು ಏನು ಮಾಡಿದ್ದಾರೆ, ಅಂದರೆ ಬೀರು ಎಲ್ಲ ಓಪನ್ ಮಾಡಿ ಅದರಲ್ಲಿ ಒಡವೆ ಇಟ್ಟಿದ್ದೆ ನಾನು. ಆಮೇಲೆ ಸಪ್ರೇಟಾಗಿ ಒಂದು ಒಡವೆ ಇಟ್ಟಿದ್ದೆ, ದುಡ್ಡು ಇಟ್ಟಿದ್ದೆ. ದುಡ್ಡನ್ನ ಎತ್ಕೊಂಡು ಅವ್ರು ಏನು ಮಾಡಿದ್ದಾರೆ, ಬೀಗ ಹಾಕಿಲ್ಲ. ಅಂದರೆ ಮನೆಯಲ್ಲಿ ಯಾರು ಬರ್ತಾರೆ, ಬೀಗ ಹಾಕ್ಬಿಟ್ಟು ಅಲ್ಲೇ ಇಟ್ಬಿಟ್ಟಿದ್ದಾರೆ. ಆನಂತರ ನಾನು ಈ ಓಲೆ ತೊಗೊಂಡೆ. ಇದನ್ನು ತೊಗೊಂಡಿರೋವಂಥದ್ದು ನಾನು ಲಕ್ಷ್ಮೀ ಗೋಲ್ಡ್ ಪ್ಯಾಲೇಸಲ್ಲಿ ತೊಗೊಂಡಿರೋದು ಇದು.
ಆನಂತರ ನಮ್ಮ ಯಜಮಾನ್ರು ಇದ್ದಾರಲ್ಲ ಅವರು ನನಗೆ ಅಮೌಂಟ್ ತಂದು ಕೊಟ್ಟರು. ಬೀರುನಲ್ಲೇ ಇಟ್ಬಿಟ್ಟಿದ್ರು. ಆನಂತರ ನಾನು ಮದುವೆ ಎಲ್ಲ ಮುಗೀತು, ಬಾಣಂತನ ಮುಗೀತು. ಆನಂತರ ಏನಾಯ್ತು, ಅಣ್ಣನ ಮದುವೆ ಎಲ್ಲ ಆಯ್ತು. 4 ತಿಂಗಳು ತುಂಬಿ 5ನೇ ತಿಂಗಳು ಬಿತ್ತಲ್ಲ, ಪಾಪು ನಾನು ಎತ್ಕೊಂಡು ಬಂದ್ವಿ. ಆಮೇಲೆ ಇನ್ನೇನು ಓಲೆ ಎಲ್ಲ ಬಿಚ್ಚಿಕ್ಕು, ಮತ್ತೆ ಪಾಪಿಗೆ ಸೊಂಟು ದಾರ ಎಲ್ಲ ಚುಸ್ತಾಯ್ತು, ಬಿಚ್ಚಿಟ್ಬಿಡೋಣ ಅಂದ್ಬಿಟ್ಟು ಬೀಗ ಎಲ್ಲ ಓಪನ್ ಮಾಡಿಬಿಟ್ಟು ನೋಡ್ತೀನಿ, ಮಗು ಒಡವೆ ಇಲ್ಲ. ಅಂದ್ರೆ ಎಷ್ಟು ಗ್ರಾಮ್ ಚಿನ್ನ ಅಂತಂದ್ರೆ 45 ಗ್ರಾಮ್ ಚಿನ್ನ ಹೋಗಿದೆ. ಆಮೇಲೆ ನನಗೆ ಒಂಥರ ತಡೆಯಕ್ಕಾಗಿಲ್ಲ. ಆಮೇಲೆ ಮನೆ ಫುಲ್ಲು ನಮ್ಮ ಯಜಮಾನ್ರು ಕೂಡ ಬಂದರು. ಫುಲ್ಲು ಬೀರು ಎಲ್ಲ ಹುಡ್ಕಿದ್ವಿ. ಬೀರು ಅಂದರೆ ಬಟ್ಟೆಗಳೆಲ್ಲ ಕಿತ್ತಾಕ್ಬಿಟ್ಟು, ಮತ್ತು ಬೀರು ಒಳಗಡೆ ಫುಲ್ ಒಂದು ಜಾಗನೂ ಬಿಟ್ಟಿಲ್ಲ, ಮನೆ ಎಲ್ಲ ಕಡೆನೂ ಹುಡ್ಕಾಡಿದ್ವಿ. ಬೀರಿನಲ್ಲಿ ಒಂದು ಒಡವೆನಿಲ್ಲ, ಬಾಕ್ಸೂನಿಲ್ಲ. ಆನಂತರ ಮಂಚದ ಕೆಳಗಡೆ ನೋಡಿದ್ರೆ, ಮಂಚದ ಕೆಳಗಡೆ ಡಬ್ಬಿ ಇಕ್ಕಿದ್ನಲ್ಲ ನಾನು, ಒಡವೆ ಎಲ್ಲ ಎತ್ಕೊಂಡ್ಬಿಟ್ಟು ಡಬ್ಬಿನೇ ಮಂಚದ ಕೆಳಗಡೆ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ನನಗೆ ಅಳು ತಡೆಯೋಕ್ಕಾಗಿಲ್ಲ. ಏನಪ್ಪ 1, 2, 2 ಹೆಣ್ಮಕ್ಳು ಅಂದರೆ ನಮ್ಮ ಪಾಪು ಹುಟ್ಟಿಲಿಲ್ಲ, ಸುದೀಕ್ಷಾ ಅಂದರೆ ಇವಾಗ ಅಂದರೆ ಪೂಜಾ ಮತ್ತು ವಾಣಿಗೆ ಮಾತ್ರ 2 ಹೆಣ್ಮಕ್ಳಿದಾರಲ್ಲಪ್ಪ, ಏನಾಯ್ತು ಹಿಂಗೆ, ಯಾಕೆ ನನಗೆ ಹಿಂಗಾಗುತ್ತೆ ಅಂದ್ಬಿಟ್ಟು ನಾನು ತುಂಬ ಹತ್ಬಿಟ್ಟೆ. 1 ವಾರ ತುಂಬ ಹತ್ಬಿಟ್ಟೆ. 1 ಅಲ್ಲ 2 ಅಲ್ಲ, 45 ಗ್ರಾಮ್ ಚಿನ್ನ ಅಂದರೆ ಯಾರಿಗೆ ತಾನೇ ಇದಾಗಲ್ಲ ಹೇಳಿ. ತುಂಬಾನೇ ಹತ್ಬಿಟ್ಟೆ. ಅಂದರೆ ಅಮ್ಮವರು ಅಂದರೆ ನಾವು ಫಸ್ಟಿಂದು ಗಂಡು ಮಗು ಸೊತೈತಲ್ಲ, ನಮ್ಮ ವಾಣಿ ಹುಟ್ಟಿದ್ಲಲ್ಲ, ಅಮ್ಮನ ಕಡೆಯವರು ಮತ್ತು ನಮ್ಮ ಮಾವ ಚೈನು ಮತ್ತು ಉಂಗುರಗಳು ಎಲ್ಲ ಸೇರಿ ಒಂದು 45 ಗ್ರಾಮ್ ಚಿನ್ನ ಬಂದಿತ್ತು. ನನ್ನ ಕೈಯಲ್ಲಿ ತಡ್ಕೊಳಕ್ಕೆ ಆಗಿಲ್ಲ. 1 ವಾರ ಹಂಗೂ ಹೇಳ್ತಾ ಇದ್ರು, ಸನ್ನೆ ಆಗುತ್ತಮ್ಮ ಅಳ್ಬೇಡ ಅಂದ್ಬಿಟ್ಟು ಹೇಳಿದ್ರು. ಆಮೇಲೆ ಒಂದು ಸ್ವಲ್ಪ ಹಂಗೆ ಸ್ವಲ್ಪ ಚೇತರಿಸ್ಕೊಂಡೆ ನಾನು. ಆನಂತರ ನನಗೆ ಅಂಗನವಾಡಿ ಕೆಲಸ ಸಿಕ್ತು. ನಾನು ನನ್ನ 2ನೇ ಮಗಳನ್ನ ಅಂಗನವಾಡಿಗೆ ಎತ್ಕೊಂಡು ಹೋಗ್ತಿದ್ದೆ. ಆಮೇಲೆ ಏನು ಮಾಡಿದ್ರು ಅದನ್ನು ಸಹ ಆಮೇಲೆ ಸರಿ ಅಂದ್ಬಿಟ್ಟು ಪದ್ಮ ಏನೇನು ಒಡವೆ ಹೋಗಿದೆ ಅಂದರು. ನರ್ರಿ ಈ ಥರ ವಾಣಿದು ಚೈನ್ ಹೋಗಿದೆ, ಮತ್ತು ಉಂಗುರಗಳು ಹೋಗಿದೆ, ಮತ್ತು ಒಡವೆ ಹೋಗಿದೆ ಅಂತೇಳ್ಬಿಟ್ಟು ಪ್ರತಿಯೊಂದನ್ನು ಸಹ ನಾನು ಹೇಳಿದೆ. ಆಮೇಲೆ ಹೌದು ಗೊತ್ತಾಯ್ತು ಯಾರು ಅಂತ ಅಂದರು. ಯಾರ್ರಿ ಅಂತಂದೆ. ಆಮೇಲೆ ನಮ್ಮ ಮನೆಯಲ್ಲಿ ಇರೋರೆ ಅಂತಂದ್ರು. ನನಗೆ ಅಳು ತಡೆಯೋಕ್ಕಾಗಿಲ್ಲ. ಅಷ್ಟಾದ್ರೂ ಕೂಡ ಯಾರು ಕೂಡ ನಮ್ಮ ಮನೆಯಲ್ಲಿ ಒಂದು ಮಾತು ಬೈದಿಲ್ಲ. ನಾನು ಕೂಡ ಅಷ್ಟೇ, ನಿಜವಾಗ್ಲೂ ಸ್ನೇಹಿತರು ಒಂದು ಕೆಟ್ಟ ಮಾತನ್ನೋದು ಬೈದಿಲ್ಲ. ಬಿಡು, ಎಲ್ಲ ತಿಂದು ಕೊಳ್ಳೆ ಹೊಡೆದು ಹೊಟ್ಟೋದ್ರು. ಆಮೇಲೆ ಏನು ಮಾಡ್ಬೇಕಂತ ನನ್ಗೆ ಗೊತ್ತೇ ಆಗಿಲ್ಲ. ಆಮೇಲೆ ಸರಿ ಅಂತ ಸುಮ್ಮನೆ ಆಗ್ಬಿಟ್ಟು ಆಮೇಲೆ ನೋಡಿ ಈ ಒಲೆ ತಗೊಳಕ್ ಹೋದೆ. ಈ ಒಲೆ ತಗೊಳಕ್ ಹೋದಾಗೇನೆ ಹಿಂಗಾಗಿದ್ದು. ಹಂಗೂ ಎಷ್ಟೊಂದು ಸಲ ಈ ಓಲೆನ ಹಾಕ್ಬಿಡೋಣ ಅಂದ್ಬಿಟ್ಟು ನಾನಿದ್ದೆ. ಆಮೇಲೆ ನಮ್ಮಮ್ಮ ಹೇಳಿದ್ರು, ಬೇಡಮ್ಮ 2 ಹೆಣ್ಮಕ್ಳಿದ್ದಾರೆ, ಎಷ್ಟು ದಿನ ತಿಂತಾರೆ, ಎಲ್ಲ ತಿಂದು ನೀರು ಕುಡಿದ್ಬಿಟ್ಟಿದ್ದಾರೆ, ಬೇಕಾದ್ರೆ ನಾನೇ ಬೇಕಾದ್ರೆ ಯಾವಾಗಾದ್ರೂ ಏನಾದರೂ ಹೆಲ್ಪ್ ಮಾಡ್ತೀನಿ, ಅವಾಗ ಏನಾದರೂ ಇದು ಮಾಡ್ತೀನಿ ಅಂದ್ಬಿಟ್ಟು ಅಂದರು ನಮ್ಮಮ್ಮ. ಆಮೇಲೆ ಸರಿ ಅಂದ್ಬಿಟ್ಟು ಎಷ್ಟೊಂದು ಸಲ ಅಂದರೆ ಇದೊಂದು ನೆನಪು ಅಷ್ಟೇ ನನಗೆ. ಈ ಓಲೆ ನೋಡಿದಾಗೆಲ್ಲ ಇದು ಅವ್ರ ಕಣ್ಣು ಮುಂದೆನೇ ಬರುತ್ತೆ. ನನ್ನ ಮಗಳು ಒಡವೆ ಎತ್ಕೊಂಡೋಗಿರೋದು, ತಿಂದು ಮನೆಗೆ ಕಣ್ಣು ಹಾಕಿದ್ರು ಅಂದ್ಬಿಟ್ಟು. ಅಂದ್ರೆ ಸುಳ್ಳಿಗೆ ಎಷ್ಟು ದಿವಸ ತಾನೇ ಬೆಲೆ ಇರುತ್ತೆ ಹೇಳಿ. ಸತ್ಯ ಒಂದಲ್ಲ ಒಂದು ದಿವಸ ನಿಧಾನ ಆದ್ರೂ ಗೊತ್ತೇ ಹಾಗೆ ಆಗುತ್ತೆ. ಸೊ ಅದರಿಂದ ನಾನು ಈ ಓಲೆನ್ ಮಾತ್ರ ಅಂದ್ರೆ ಎಷ್ಟೊಂದು ಸಲ ಹಾಕಕ್ಕಂತ ಹೋಗಿ ವಾಪಸ್ ಬಂದಿದ್ದೀನಿ. ಅದಕ್ಕೋಸ್ಕರ ಇದೊಂದು ನೆನಪು. ಇದರಿಂದನೇ 6 ಲಕ್ಷದ ಒಡವೆ ನಾನು ಕಳ್ಕೊಂಡಿದ್ದೀನಿ. ಆಮೇಲೆ ಇವಾಗ ನಾನು ಜಾಸ್ತಿ ಯಾರನ್ನೂ ಕೂಡ ಅಷ್ಟೇ ಸ್ನೇಹಿತರೆ, ಯಾರನ್ನೂ ಕೂಡ ನಾನು ಹಚ್ಕೊಳಕ್ ಹೋಗಲ್ಲ. ನಾನಾಯ್ತು, ನನ್ನ ಪಾಡಾಯ್ತು. ಇದುವರೆಗೂ ಅಷ್ಟೇನೆ. ಅಂದ್ರೆ ಕೆಟ್ಟವ್ರಿಗೇನೆ ಇವಾಗ ಕಾಲ, ಒಳ್ಳೆಯವ್ರಿಗಂತೂ ನಿಜವಾಗ್ಲೂ ಕಾಲ ಇಲ್ಲ. ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ. ಇದು ಬಂದ್ಬಿಟ್ಟು ಕತ್ತಿನ ಚೇನು ಎಲ್ಲ ಕಡೆ ನೆಕ್ಲೆಸ್ ಹಾಕೊಂಡು ಹೋಗೋದಕ್ಕಾಗೋದಿಲ್ವಲ್ಲ, ಅದಕ್ಕೋಸ್ಕರ ನಾನು ಈ ರೀತಿ ಚಿಕ್ಕದು ಚೈನ್ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಹೇಗಿದೆ ಅಂತ. ಇದು ನಾನು ಪ್ರಕೃತಿ ಮಾತಾ ಅಂದ್ಬಿಟ್ಟು ಆಯುರ್ವೇದಿಕ್ ಶಾಪ್ಗೆ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅವಾಗ ನಾನು 1 ರೂಪಾಯಿನೇ ಕೂಡಿಕ್ಕಿ ನಾನು ತಗೊಂಡಿರೋಂಥ ಒಡವೆ ಇದು ಚೈನು. ಇದು ಬಂದ್ಬಿಟ್ಟು 25 ಗ್ರಾಮ್ ಏನೋ ಇದೆ. ಇದು 25 ಗ್ರಾಮ್ ಇದೆ. ನಾನು ಫಸ್ಟ್ 22 ಗ್ರಾಮದು ಜುಮ್ಕ ತಗೊಂಡಿದ್ದೆ. ನನಗೆ ಜುಮ್ಕ ಅಂದರೆ ತುಂಬಾನೇ ಇಷ್ಟ. ತಗೊಂಡಿದ್ದೆ. ಏನಾಯ್ತು ಅಂದರೆ ತುಂಬ ಅವರು ಆಚಾರಿಗಳು ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ, ನಾನು ಚೆನ್ನಾಗಿ ಆರ್ಡ್ರ್ ಕೊಟ್ಟಿದ್ದೆ, ತೋರಿಸ್ತೀನಿ ಬೇಕಂದರೆ. ನಾನು ಗೃಹ ಪ್ರವೇಶಕ್ಕೆ ಹಾಕ್ಕೊಂಡಿದ್ದೀನಿ. ಒಂದೇ ದಿವಸ ಹಾಕ್ಕೊಂಡಿದ್ದು ಓಲೆ. ಅದು ಅಂದರೆ ತುಂಬ ದಪ್ಪ ಇತ್ತು. ಆಮೇಲೆ ಕಿವಿ ವೆಯ್ಟ್ ತಡೆಯೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಆ ಓಲೆನ ಹಾಕ್ಬಿಟ್ಟು ಆ ಓಲೆಗೇನೆ ನಾನು ಈ ಚೈನ್ ತಗೊಂಡಿರೋವಂಥದ್ದು. ಅಂದರೆ ಮನೇಲಿ ಹೆಣ್ಮಕ್ಳು ಇರ್ತಾರಲ್ಲ ಕಾಲೇಜ್ಗೆ, ಮತ್ತು ನಾನು ಯಾರು ಬೇಕಾದ್ರೂ ಹಾಕ್ಕೊಂಡು ಹೋಗ್ಬೋದು ಈ ಥರ ಚೈನ. ಈ ರೀತಿ ಮೆಂತ್ಯ ಡಿಸೈನ್ ಆಗಿ ನಾನು ಮಾಡಿಸಿರೋವಂಥದ್ದು. ಈ ರೀತಿ ಇದೆ ಡಿಸೈನು. ಇದು ಬಂದ್ಬಿಟ್ಟು ನಮ್ಮ ಯಜಮಾನ್ರದ್ದಿತ್ತು. ನಾನು ತಗೊಂಡಿರೋವಂಥದ್ದು ಇಲ್ಲಿದೆ, ತೋರಿಸ್ತೀನಿ. ಇಲ್ಲಿದೆ. ಈ ಚೈನ್ಗೆ ನಾನು ಇದೇ ತಗೊಂಡಿದ್ದು, ಹಾರ್ಟ್ದು. ಡಾಲರು ಇನ್ನೊಂದಿತ್ತು, ಬಟ್ ಇದೆಲ್ಲ ಸ್ವಲ್ಪ ಹಾರ್ಟ್ ಇತ್ತಲ್ಲ, ಅದಕ್ಕೋಸ್ಕರ ಈ ರೀತಿ ಡಾಲರ್ ತಗೊಂಡಿದ್ದೀನಿ.
$2 ಇರುತ್ತಲ್ವಾ, $2 ಯಾವ್ದು ಬೇಕಾದ್ರೂ ಹಾಕೊಬೋದು. ಇದು ಬಂದ್ಬಿಟ್ಟು 3 ಎಳೆ ಮಾಟಿ, ತುಂಬ ಚೆನ್ನಾಗಿದೆ. ನನಗೆ ನನ್ನ ಮದುವೆಗೆ ನಮ್ಮ ಭಾವ ಇದ್ದಾರಲ್ಲ, 1 ಎಳೆ ಮಾಟಿ ತಗೊಟ್ಟಿದ್ರು ಅಂದ್ಬಿಟ್ಟು ಅದು ಹಾಕ್ಬಿಟ್ಟು ಇದನ್ನು ತಗೊಂಡಿರೋಂಥದ್ದು 3 ಎಳೆ ತಗೊಂಡಿದ್ದೀನಿ. ಇದು 2 ಸೇರಿ 15 ಗ್ರಾಮ್ ಆಗಿದೆ. ತುಂಬಾ ಚೆನ್ನಾಗಿದೆ. ಬೇಕಾದ್ರೆ ಒಂದ್ಸಲ ಹಾಕಿ ತೋರಿಸ್ತೀನಿ. ಇದು ಏನು ಗೊತ್ತಾ, ನಾವು ಅಂಗನವಾಡಿ ಕೆಲಸ ಮಾಡ್ತಿದ್ದೆ. ನಾನು ಅಂಗನವಾಡಿ ಕೆಲಸ ಮಾಡ್ತಾ ಇರಬೇಕಾದ್ರೆ ತಗೊಂಡಿರೋಂಥದ್ದು. ಈ ಚೈನ್ ತೋರಿಸೋದ್ನಲ್ಲ, ಅದು ಪ್ರಕೃತಿ ಮಾತದಲ್ಲಿ ಕೆಲಸ ಮಾಡಬೇಕಾದ್ರೆ ತಗೊಂಡಿರೋಂಥದ್ದು. ಇದು ಬಂದ್ಬಿಟ್ಟು 15 ಗ್ರಾಮ್ ಇದೆ. ಇದನ್ನು ತಗೊಂಡಿರೋದು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ತಗೊಂಡಿದ್ದು ನಾನು ಮತ್ತು ನನ್ನ ಯಜಮಾನ್ರು ಹೋಗಿ. ಅಂದರೆ ಇದು 15 ಗ್ರಾಮ್. ಅಮೌಂಟ್ ಏನು ನಂಗೆ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ತುಂಬ ವರ್ಷ ಆಯ್ತಲ್ಲ, ಅದಕ್ಕೋಸ್ಕರ ಮರ್ತೋಗಿದ್ದೀನಿ. ಅಂದರೆ ಎಲ್ಲಾದ್ರೂ ಮದುವೆಗಳಿಗೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅಂದರೆ ಎಲ್ಲರೂ ಅಂದರೆ ಇವಾಗಂದ್ರೆ ಆರ್ಟಿಫಿಷಿಯಲ್ ಸೆಟೆಡ್ ಬಂದಿತ್ತು. ಅವಾಗ ಹೆಂಗೆ ಅಂತಂದರೆ ಎಲ್ಲರೂ ಕೂಡ ಅಷ್ಟೇ. ಇವಾಗ ಒಡವೆ ಇಲ್ಲ ಅಂತಂದರೆ ಬೇರೆಯವ್ರ ಹತ್ರ ಒಡವೆ ಇಸ್ಕೊಂಡು ಹಾಕೊಂಡು ಹೋಗೋರು. ಅವಾಗ ಚಿನ್ನದ ಒಡವೆ ಬೇಕೇ ಬೇಕಾಗಿತ್ತು. ಅವಾಗ ನಾವೇನು ಮಾಡ್ತಿದ್ವಿ, ಬೇರೆಯವರೆಲ್ಲ ಹಾಕೊಂಡಿದ್ದಾರಲ್ಲ, ನಾವು ಇನ್ನೊಬ್ರ ಹತ್ರ ಹೆಂಗಪ್ಪ ಕೇಳೋದು ಅಂತ ಹೇಳ್ಬಿಟ್ಟು ನಾನೇನು ಮಾಡ್ತೆ, ₹1 ಕೂಡ ಹಾಕಿ ಅಂಗನವಾಡಿ ದುಡ್ಡಿಂದ ಇದನ್ನೆಲ್ಲ ಅವಾಗ ತಗೊಂಡಿರೋಂಥದ್ದು. ಅಂದರೆ ಒಂದೊಂದು ನೆನಪು ನಮಗೆ ಇವಾಗ ಅಮ್ಮ ತಕ್ಕೊಟ್ರೆ ಅಪ್ಪ ತಕ್ಕೊಟ್ರು ಅಂತ ಹೆಂಗೆ ನೆನಪಿರುತ್ತೆ. ಇದು ಕೂಡ ಅಷ್ಟೇನೆ. 2 ಮಾಟಿ ಕೂಡ ನಾನು ಕಷ್ಟಪಟ್ಟು ತಗೊಂಡಿರೋದು ಅಂದರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಆದರೆ ನಾವು ಕಷ್ಟಪಟ್ಟು ದುಡ್ದಿರೋಂಥ ಒಂದು ಒಡವೆ ನಮ್ಮ ನಿಜವಾಗ್ಲೂ ಕೈ ಬಿಟ್ಟು ಹೋಗಲ್ಲ. ನಮ್ಮ ಕಷ್ಟಕ್ಕೆ ನಿಜವಾಗ್ಲೂ ಹಾಗೆ ಆಗುತ್ತೆ. ಹಾಗೆ ಇದು ಬಂದ್ಬಿಟ್ಟು ನಾನು ಮದುವೆ ಆದ ಹೊಸದ್ರಲ್ಲಿ ಮನೆ ಹತ್ರ ಹಾಕೊಳಕ್ಕೆ ಇರಲಿಲ್ಲ ಅಂತ ಹೇಳ್ಬಿಟ್ಟು ಈ ಓಲೆ ತಗೊಂಡಿರೋಂಥದ್ದು. ಇದು ಎಷ್ಟು ಗ್ರಾಮ್ ಇದೆ ಅಂತ ನನಗೆ ಗೊತ್ತಿಲ್ಲ, ಸಿಂಪಲ್ ಆಗಿದೆ. ಈ ಓಲೆ ತೋರಿಸ್ತಾ ಇದ್ದೀನಿ ನೋಡಿ. ನನಗೆ ತುಂಬ ಇಷ್ಟವಾದ ಓಲೆ ಇದು. ನಾನು ಎಲ್ಲೇ ಹೋದ್ರೆ ಇದನ್ನ ಹಾಕೊಂತೀನಿ. ತೋರಿಸ್ತೀನಿ. ಹತ್ರ ಬಮ್ಮ, ಇದು ತೋರಿಸ್ತೀನಿ. ಇವತ್ತು ಅಕ್ಷಯ ತೃತೀಯ ಇದೆಯಲ್ಲ, ಅಕ್ಷಯ ತೃತೀಯ ದಿವಸ ಚಿನ್ನ ತಗೊಂಡ್ರೆ ಒಳ್ಳೇದು ಅಂದ್ಬಿಟ್ಟು ತಗೊಂಡಿರೋವಂಥದ್ದು. ಇದು ತುಂಬಾನೇ ಇಷ್ಟ. ಅಂದ್ರೆ ಎಲ್ಲಾ ಕಡೆನೂ ದೊಡ್ಡ ಒಡವೆ ಹಾಕೊಂಡೋಗೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಸಿಂಪಲ್ ಆಗಿ ತಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಅಂಗನವಾಡಿಗೆ ಹೋಗ್ಬೇಕಾದಾಗ ನಾನು ತಗೊಂಡಿರೋದು. ಅಂದ್ರೆ ಎಲ್ಲ ಒಟ್ಟು ತಗೊಂಡಿಲ್ಲ ನಾನು. ಇವಾಗ ದುಡ್ಡು ಆದಂಗೆ ಒಂದೊಂದೇ ತಗೊಂಡಿರೋವಂಥದ್ದು. ಹೆಣ್ಮಕ್ಳಿದಾರಲ್ಲ, ಯಾರಾದ್ರೂ ಅಂದ್ರೆ ವಾಣಿ ಇದ್ದಾಳೆ, ಪೂಜೆ ಇದ್ದಾಳೆ, ನಾನು ಇನ್ನು ಸ್ವಲ್ಪ ದಿವಸ ಹೋದ್ರೆ ಸುದೀಕ್ಷಾ, ಯಾರು ಬೇಕಾದ್ರೂ ಹಾಕೋಬಹುದು 4 ಜನರಲ್ಲಿ. ಅದಕ್ಕೋಸ್ಕರ ತಗೊಂಡಿದ್ದೀನಿ. ಇಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಈ ಉಂಗುರ ಬಂದ್ಬಿಟ್ಟು 10 ಗ್ರಾಮ್ ಇದೆ ಉಂಗುರ. ಇದನ್ನು ಕೂಡ ಅಷ್ಟೇ ಅಂಗನವಾಡಿಗೆ ಹೋಗ್ಬೇಕಾದ್ರೆ ತಗೊಂಡಿರೋಂಥದ್ದು. ಯಾಕೆ ಅಂತಂದ್ರೆ ಅವಾಗೆಲ್ಲ ಹೆಂಗೆ ಅಂತಂದ್ರೆ ರಾಶಿಕಲ್ ಉಂಗುರ ತುಂಬಾನೇ ಒಳ್ಳೇದು, ಹಂಗೆ ಹಿಂಗೆ ಅನ್ನೋರು. ಅಂದ್ರೆ ನನಗೆ ಅವಾಗ ಡೇಟ್ ಆಫ್ ಬರ್ತ್ ಎಲ್ಲ ಅಂದ್ರೆ ರಾಶಿ ಯಾವ್ದು ಅಂತ ಗೊತ್ತಿರಲಿಲ್ಲ. ಆಮೇಲೆ ನನ್ನ ಜಾತಕ ಎಲ್ಲ ತೋರಿಸ್ಬಿಟ್ಟು ನಾನು ರಾಶಿಕಲ್ ಉಂಗುರ ಮಾಡಿಸ್ದೆ. ಕನಕ ಪುಷ್ಪ ರಾಗಕ್ಕೇನೆ $10,000 ಆಯ್ತು. ಆಮೇಲೆ ಇದನ್ನು ಕೂಡ ಅಷ್ಟೇ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಮಾಡಿಸಿರೋಂಥದ್ದು, ಆರ್ಡರ್ ಕೊಟ್ಟು ಮಾಡಿಸಿರೋಂಥದ್ದು. 1.5 ತಿಂಗಳಿಗೆ ಆದ್ಮೇಲೆ ನನಗೆ ಈ ಉಂಗುರ ಕೊಟ್ಟಿದ್ದು. ಈ ಉಂಗುರ ಕೈಗೆ ಹಾಕೊಂಡಿದ್ಮೇಲೆ ನಿಜವಾಗ್ಲೂ ತುಂಬಾನೇ ಕಷ್ಟ ಆಯ್ತು. ಜಾಬಲ್ಲಿ ತುಂಬಾನೇ ಅಂದ್ರೆ ಕೆಲಸದ ಜಾಗದಲ್ಲಿ ತುಂಬಾನೇ ಟಾರ್ಚರ್ಗಳು ಆ ರೀತಿ. ಆಮೇಲೆ ನೆಮ್ಮದಿನೇ ಇರಲಿಲ್ಲ, ಮನೇಲೂ ಕೂಡ ಅಷ್ಟೇ ನೆಮ್ಮದಿ ಇರಲಿಲ್ಲ. ಅದಕ್ಕೋಸ್ಕರ ನಾನು ಈ ಉಂಗುರನ ಯೂಸ್ ಮಾಡ್ತಾ ಇಲ್ಲ. ಈ ಉಂಗುರ ಇದಿದೆಯಲ್ಲ ಕನಕ ಪುಷ್ಪ ರಾಗ, ಇದು ಕನಕ ಪುಷ್ಪ ರಾಗ ಇದೆಯಲ್ಲ, ಇದು ಕಲ್ಲನ್ನ ತೆಗೆಸ್ಬಿಟ್ಟು ಈ ರೀತಿ ಅಂದ್ರೆ ನನಗೆ ಈ ಕಲ್ಲು ಚೆನ್ನಾಗಿ ಆಗಿ ಬಂದಿದೆ. ಅದಕ್ಕೋಸ್ಕರ ಇದೇ ತರ ಅವಳನ್ನ ಇಲ್ಲಿ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಇದ್ದೀನಿ. ಇದು ಬಂದ್ಬಿಟ್ಟು 10 ಗ್ರಾಮ್ ಇದು ಉಂಗುರ. ಆಮೇಲೆ ಕನಕ ಪುಷ್ಪ ರಾಗಕ್ಕೆ ಎಕ್ಸ್ಟ್ರಾ ತಗೊಂಡ್ರು, ಕಲ್ಲಿಗೆ $10,000 ಎಕ್ಸ್ಟ್ರಾ ತಗೊಂಡು. ಅಂದ್ರೆ ನಾನೇನು ಹಾಕೊಂಡಿಲ್ಲ, 1 ತಿಂಗಳೇನೋ ಹಾಕೊಂಡೆ. ನನಗೆ ಯಾಕೋ ಹಾಗೆ ಬಂದಿಲ್ಲ, ತುಂಬಾನೇ ಕಷ್ಟಗಳನ್ನ ನಾನು ಎದುರಿಸ್ದೆ. ಅದಕ್ಕೋಸ್ಕರ ಇದನ್ನ ಹಾಕಿಲ್ಲ. ಈ ಉಂಗುರ ಬಂದ್ಬಿಟ್ಟು ನಮ್ಮ ಅಪ್ಪ ತಕ್ಕೊಟ್ಟಿದ್ದು 5ನೇ ಕ್ಲಾಸಲ್ಲಿ. ನನಗೆ ನಮ್ಮ ಅಪ್ಪನ ನೆನಪಿಗೋಸ್ಕರ ಈ ಉಂಗುರ ಇಟ್ಕೊಂಡಿದ್ದೀನಿ. ತುಂಬ ವರ್ಷಗಳಿಂದ ಇಟ್ಕೊಂಡಿದ್ದೀನಿ ನಮ್ಮ ಅಪ್ಪ, ಆಯ್ತಾ. ಇದು ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಅಪ್ಪ ಅಂದರೆ ತುಂಬಾನೇ ಇಷ್ಟ. ನನಗಂತೂ ಪಂಚಪ್ರಾಣ ನಮ್ಮ ಅಪ್ಪ ಅಂತಂದರೆ.
ಅಪ್ಪ ನನಗೆ 5ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಈ ಉಂಗುರ ತಕ್ಕೊಟ್ಟಿದ್ದು ಅಪ್ಪ ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ. ನಮ್ಮ ಅಪ್ಪನ ನೆನಪಂತ ಇದೊಂದೇ ಇರೋದು, ಇದೊಂದನ್ನೇ ಇಟ್ಕೊಂಡಿದ್ದೀನಿ. ಈ ಉಂಗುರ ಬಂದ್ಬಿಟ್ಟು ನಮ್ಮ 2ನೇ ಅಣ್ಣ ಚಿಕ್ಕಣ್ಣ, ನನಗೆ ಯಾವಾಗ ಅಂತಂದ್ರೆ ಸುಮಾರು ಒಂದು 20 ವರ್ಷ ಆಯ್ತು ಇವು ಉಂಗುರ ಕೊಟ್ಟು. ಅಂದ್ರೆ ಆ ಒಡವೆನೂ ಕೂಡ ಅಷ್ಟೇ ಕಳ್ದಿಲ್ಲ, ಒಂದು ಚಿಕ್ಕ ಮುಗ್ಬಿಟ್ಟು ಅಷ್ಟೇ ನಂಗೆ ಕಳ್ದಿಲ್ಲ. ಅಂದ್ರೆ ಅವಾಗ ಅಂದ್ರೆ ನೋಡಿ ಇನ್ನ ಲೂಸ್ ಇದೆ ನನ್ನ ಬೆರಳಿಗೆ, ನೋಡ್ತಾ ಇರ್ಬೋದು. ಇದು ನಮ್ಮ ಚಿಕ್ಕಣ್ಣ ತಕ್ಕೊಟ್ಟಿರೋದು, ನಮ್ಮ ಚಿಕ್ಕಣ್ಣ ನೆನಪಿಗೋಸ್ಕರ ಇಟ್ಕೊಂಡಿದ್ದೀನಿ. ಇದು ಎಷ್ಟು ಗ್ರಾಮ್ ಇದೆ ಅಂತ ಗೊತ್ತಿಲ್ಲ. ನಮ್ಮ ಅಕ್ಕನಿಗೆ ಮತ್ತೆ ನನಗೆ ಇದೇ ತರ ಒಂದೇ ಡಿಸೈನ್ ಅಲ್ಲಿ ನನಗೆ ಮತ್ತೆ ನಮ್ಮ ಅಕ್ಕನಿಗೆ ಇಬ್ರಿಗೂ ಕೂಡ ನಮ್ಮ ಅಣ್ಣ ಕೊಡ್ಸಿದ್ರು, ನಾನು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಮಾಟಿ ಅವಾಗ ಇದೇ ಟ್ರೆಂಡು, ಅಂದ್ರೆ ಹಿಂಗೆ ಹಾಕೊಂಡ್ರೆ ಒಂಥರ ಟ್ರೆಂಡ್ ಆಗಿರೋದು. ಇದು ನನ್ನ ಮದ್ವೆಗೆ ಅಂದ್ಬಿಟ್ಟು ನಮ್ಮ ಅಮ್ಮ ತಕ್ಕೊಟ್ಟಿರೋವಂಥದ್ದು. ಇದು ಎಷ್ಟು ಗ್ರಾಮ್ ಇದೆ ಅಂತ ನನಗೆ ಗೊತ್ತಿಲ್ಲ, ಅಂದ್ರೆ ನಾನು ಜಾಸ್ತಿ ಎಲ್ಲೂ ಹಾಕೊಂಡೋಗಕ್ಕೆ ಹೋಗಲ್ಲ. ಜಾಸ್ತಿ ಈ 3 ಎಳೆ ಮಾಟಿ ಇದೆಯಲ್ಲ ಅದನ್ನ ಹಾಕೊಂತೀನಿ. ಇದನ್ನ ಯಾವಾಗಾದ್ರೂ ಅಪರೂಪಕ್ಕೆ ಮಾತ್ರ ಹಾಕೊಂತೀನಿ. ಇದು ಎಷ್ಟು ಗ್ರಾಮ್ ಇದೆ ಅಂತ ಗೊತ್ತಿಲ್ಲ, ವೇಟ್ ಕೂಡ ನಾನು ಚೆಕ್ ಮಾಡಿಸಿಲ್ಲ. ತುಂಬಾ ಚೆನ್ನಾಗಿದೆ. ಈ ಉಂಗುರ ಬಂದ್ಬಿಟ್ಟು ನನ್ನ ಮಗಳದು ಹಾಫ್ ಸಾರಿ ಇತ್ತಲ್ಲ, ಹಾಫ್ ಸಾರಿಗೆ ಅಂದ್ಬಿಟ್ಟು ತಗೊಂಡಿರೋವಂಥದ್ದು. ಅಂದ್ರೆ 3 ಗ್ರಾಮ್ 3ರಿಂದ 4 ಗ್ರಾಮ್ ಇದೆ ಅಷ್ಟೇ. ಸಿಂಪಲ್ ಹಾಫ್ ಸ್ಯಾರಿಗೆ ಅಂದ್ಬಿಟ್ಟು ತಗೊಂಡಿರೋವಂಥದ್ದು. ಸಿಂಪಲ್ ಆಗಿದೆ, ಎಲ್ಲಾದ್ರೂ ಹೋಗಿ ಬರೋಕ್ಕೆ ಚೆನ್ನಾಗಿರುತ್ತೆ. ಹಿಂಗೆ ಇದು ಬಂದ್ಬಿಟ್ಟು ನಮ್ಮ ಎಂಗೇಜ್ಮೆಂಟ್ ಉಂಗುರ. ಅಂದ್ರೆ ಹವಳ ಬಿದ್ದೋಗ್ಬಿಟ್ಟಿದೆ, ಹವಳ ಹಾಕಿಸ್ಬೇಕು. ಅಂದ್ರೆ ಒಂದ್ಸಲ ಹೋಗಿದ್ವಿ, ಆಚಾರಿ ಸಿಕ್ಕಿರ್ಲಿಲ್ಲ, ಅದಕ್ಕೆ ಹವಳ ಹಾಕಿಸ್ಬೇಕು. ಇದು ನಮ್ಮ ಎಂಗೇಜ್ಮೆಂಟ್ ಉಂಗುರ. ಲಾಸ್ಟ್ ಬಂದ್ಬಿಟ್ಟು ಚಿಕ್ಕ ಓಲೆ. ಇದು ಮನೆ ಹತ್ರ ಹಾಕೊಳಕ್ಕೆ ಸಿಂಪಲ್ ಆಗಿ, ಅಂದ್ರೆ ಕಿವಿ ಎಲ್ಲ ಜಗ್ಗೋಗ್ಬಿಡುತ್ತಲ್ವಾ, ಅದಕ್ಕೋಸ್ಕರ 1 ಗ್ರಾಮು ಸರಿ ನೋಡಿ ಈ ರೀತಿ ಇದೆ. ಇದು 1 ಗ್ರಾಮ್ 2 ಗ್ರಾಮ್ ಅಲ್ಲಿ ಮಾಡಿಸಿರೋಂಥ ಓಲೆ. ಅಂದ್ರೆ ಆರ್ಡರ್ ಕೊಟ್ಟಿದ್ದಲ್ಲ, ಹಂಗೆ ರೆಡಿಮೇಡ್ ಆಗಿ ತಗೊಂಡ್ ಬಂದಿರೋಂಥದ್ದು. ತುಂಬಾನೇ ಚೆನ್ನಾಗಿದೆ. ಇವಾಗ ನಾನು ಹಾಕೊಳಲ್ಲ, ನನ್ನ ಬದಲಾಗಿ ಮಕ್ಳು ಎಲ್ಲಾದ್ರೂ ಕಾಲೇಜ್ಗೆ ಅವಕ್ಕೆಲ್ಲ ಹಾಕೊಂಡು ಹೋಗ್ಬೋದು ಅಂದ್ಬಿಟ್ಟು ಇದನ್ನು ಕೂಡ ಅಷ್ಟೇ. ಇಷ್ಟು ನನ್ನ ಜ್ಯುವೆಲರಿ ಕಲೆಕ್ಷನ್ ಬಗ್ಗೆ ನಾನು ನಿಮಗೆ ತೋರಿಸಿದ್ದೀನಿ. ಅಂದ್ರೆ ಒಂದೊಂದು ಒಡವೆಗೂ ಕೂಡ ಅಷ್ಟೇ ಅದರ ನೆನಪುಗಳಿರುತ್ತೆ. ಅಮ್ಮ ತಕ್ಕೊಟ್ಟಿರೋದು, ಅಣ್ಣ ತಕ್ಕೊಟ್ಟಿರೋಂಥದ್ದು. ನಾನು ಈ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತಗೊಂಡಿದ್ದೆ, ಬೆಲೆ ಬಾಳುತ್ತಲ್ವಾ. ಇವಾಗ 10 ಗ್ರಾಮ್ಗೆ ನಿಯರೆಸ್ಟ್ ಏನಾದ್ರು ವೇಸ್ಟೇಜು ಕೂಲಿ ಎಲ್ಲ ಹೋಗಿ 1 ಲಕ್ಷ ಆಗುತ್ತೆ. ಸೊ ಎಲ್ಲದಕ್ಕೂ ಅಷ್ಟೇ ಒಂದೊಂದು ನೆನಪಿರುತ್ತೆ. ನಾನಂತೂ ಯಾವುದೇ ಕಾರಣಕ್ಕೂ ಒಡವೆಗಳನ್ನ ಕಳೆಯೋದಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಇವಾಗ ಒಂದು 6 ಲಕ್ಷದ ಒಡವೆ ಕಳ್ಕೊಂಡಿರೋದೇ ಸಾಕು, ಮತ್ತೆ ಇನ್ನೇನು ಕಳ್ಕೊಳಕ್ ಹೋಗ್ಲಿ. ಇವಾಗಂತೂ ಚಿನ್ನ ತಗೋಬೇಕೇ ಹೊರತು ಯಾವುದೇ ಕಾರಣಕ್ಕೂ ಹಾಕೋದಕ್ಕಾಗೋದಿಲ್ಲ, ಕಳೆಯೋದಕ್ಕಾಗೋದಿಲ್ಲ. ಇವೆಲ್ಲ ಹೇಗನ್ನಿಸ್ತು ಅಂತ ಹೇಳ್ಬಿಟ್ಟು ನೀವು ಹೇಳಬೇಕು. ನನ್ನ ಜ್ಯುವೆಲರಿ ಕಲೆಕ್ಷನ್ ಬಗ್ಗೆ ತೋರಿಸಿದ್ದೀನಿ, ಮತ್ತೆ 6 ಲಕ್ಷದ ಒಡವೆ ಕಳ್ತನ ಆಗಿತ್ತಲ್ಲ ಅದನ್ನು ಕೂಡ ಹೇಳಿದ್ದೀನಿ. ಆಮೇಲೆ ಅಂದ್ರೆ ರಿಲೇಷನ್ ಅಲ್ಲಿ ಫ್ಯಾಮಿಲಿನಲ್ಲಿ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ಅಂದ್ರೆ 1 ಸಲ ಸರಿ 2 ಸಲ ಸರಿ ಈ ತರ ಪದೇ ಬರ್ತಿದ್ರೆ ಮನ್ಸು ಕೆಟ್ಟೋಗ್ಬಿಡುತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ.